ಎಲ್ರಿಗೂ ಮತ್ತೇನ್ ಸಮಾಚಾರ ಕಣ್ರಿ, ಬನ್ನಿ ಎಂಟಿಟಿ ಡೇಟಾ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ನೋಡಿ, ಇದು ಎಂಟಿಟಿ ಡೇಟಾ ರಿಕ್ವೈರ್ಮೆಂಟ್ ಅನ್ನೋದು ಗ್ರಾಜುಯೇಟ್ ಮತ್ತೆ ಟ್ರೈನಿ ಫ್ರೆಶರ್ಸ್ಗೆ 12th ಡಿಪ್ಲೊಮಾ ಮಾಡಿದ್ರೆ ಬಿಟ್ಟಿರೋ ಜಾಬ್ ರೋಲ್ ಇದು. ಎಂಟಿಟಿ ಡೇಟಾ ರಿಕ್ವೈರ್ಮೆಂಟ್ ನೀವು ಇಲ್ಲಿ ನೋಡಬಹುದು. ಎಂಟಿಟಿ ಡೇಟಾ ರಿಕ್ವೈರ್ಮೆಂಟ್ ಅಫಿಷಿಯಲಿ ಇದು ಅನೌನ್ಸ್ ಆಗಿರೋದು. ಇದು ಜಾಬ್ ಓವರ್ ವ್ಯೂ ನಾವು ನೋಡೋದಾದ್ರೆ, ಕಂಪ್ನಿ ಬಂದ್ಬಿಟ್ಟು ಎಂಟಿಟಿ ಡೇಟಾ ಆಗಿರುತ್ತೆ. ಜಾಬ್ ರೋಲ್ ಬಂದ್ಬಿಟ್ಟು ಗ್ರಾಜುಯೇಟ್ ಆಗಿರುತ್ತೆ. ಜಾಬ್ ಲೊಕೇಶನ್, ಜಾಬ್ ಟೈಪ್, ಕ್ವಾಲಿಫಿಕೇಶನ್, ಬ್ಯಾಚ್, ಸ್ಯಾಲರಿ, ಶಿಫ್ಟ್ ಎಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಜಾಬ್ ರೋಲ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ, ಸರ್ವಿಸ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ರೋಲ್ ಆಗಿರುತ್ತೆ. ಮೇಂಟೈನ್ ಮಾಡಬೇಕು, ರಿಸೀವ್ಸ್, ಟಿಕೆಟ್ಸ್, ಮತ್ತೆ ಏನಾದ್ರೂ ಎಸ್ಕಲೇಷನ್ ಆದ್ರೆ ಅದನ್ನ ಫಾಲೋ ಮಾಡಬೇಕು, ಅಸಿಸ್ಟ್ ಮಾಡೋದು, ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ರೆ ನೀವು ನೋಡಿದಾಗೆ 12th, ಗ್ರಾಜುಯೇಟ್, PUC ಇದೆಲ್ಲ ಆಗಿದ್ರೆ ಸಾಕು. ನಿಮ್ಗೆ ಅಪ್ಲಿಕೇಶನ್ ಬೇಕಾಗಿರೋ ಒಂದು ಮ್ಯಾಂಡೇಟರಿ ಸ್ಕಿಲ್ಸ್ ಏನಂದ್ರೆ, ನಿಮ್ಗೊಂದು ಒಳ್ಳೆ ವರ್ಬಲ್ ಕಮ್ಯುನಿಕೇಶನ್ ಗೊತ್ತಿರಬೇಕು, ಸ್ಟ್ರಾಂಗ್ ಕಸ್ಟಮರ್ ಸಪೋರ್ಟ್ ಇದ್ರ ಬಗ್ಗೆ ಗೊತ್ತಿರಬೇಕು, ಮತ್ತೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು, ಟೀಮ್ ವರ್ಕ್, ಕೊಲಾಬ್ರೇಷನ್ ಸ್ಕಿಲ್ಸ್ ಎಲ್ಲ ಗೊತ್ತಿರಬೇಕು. ಪ್ರಿಫರ್ಡ್ ಕ್ವಾಲಿಫಿಕೇಶನ್ಸ್, ಇದೆಲ್ಲ ಪ್ರಿಫರ್ಡ್ ಕ್ವಾಲಿಫಿಕೇಶನ್ಸ್ ಅಂತ ಅಂದ್ರೆ ಏನಂದ್ರೆ, ಅದೇ ಅವರು ನಾರ್ಮಲ್ ಆಗಿ ಏನೇನ್ ಸ್ಕಿಲ್ಸ್ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರು. ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ಎಬಿಲಿಟಿ ಟು ವರ್ಕ್ ಇರಬೇಕು, ಗುಡ್ ಇಂಟರ್ಪ್ಷನ್ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆಲ್ಲ ಇರಬೇಕು. ನಾರ್ಮಲ್ ಆಗಿ ಸೆಲೆಕ್ಷನ್ ಪ್ರಾಸೆಸ್ ಯಾವ ತರ ಇರುತ್ತೆ ಅಂದ್ರೆ, ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ನೀವು ಇಲ್ಲಿ ನೋಡಬಹುದು. ಆಮೇಲೆ ರೆಸ್ಯೂಮ್ ಸ್ಕ್ರೀನಿಂಗ್ ಇರುತ್ತೆ, ಆಮೇಲೆ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಅಸೆಸ್ಮೆಂಟ್ ಟೆಸ್ಟ್ ಅಲ್ಲಿ ನೀವೇನಾದ್ರೂ ಪಾಸ್ ಆದ್ರೆ ಟೆಕ್ನಿಕಲ್ ಅಥವಾ HR ಇಂಟರ್ವ್ಯೂ ರೌಂಡ್ ಇರುತ್ತೆ. ಆಮೇಲೆ ಕಂಪ್ಲೀಟ್ ಫೈನಲ್ ಸೆಲೆಕ್ಷನ್ ಇರುತ್ತೆ. ಇದೇ ಕಂಪ್ಲೀಟ್ ಪ್ರಾಸೆಸ್ ಆಗಿರುತ್ತೆ ಎಂಟಿಟಿ ಡೇಟಾದು. ನೀವೇನಾದ್ರೂ ನಾನ್ ಕಳಿಸೋ ಲಿಂಕ್ ನ ನೀವೇನಾದ್ರೂ ಕ್ಲಿಕ್ ಮಾಡಿದಷ್ಟನ್ನ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಜಸ್ಟ್ ಏನಿಲ್ಲ, ನೀವು ಈ ಕಂಪ್ಲೀಟ್ ಸ್ಟೆಪ್ಸ್ ಬಂದೆ ನೋಡಿ. ಮೈ ಇನ್ಫಾರ್ಮೇಶನ್ ಆಗಿರ್ಬೋದು, ಮೈ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ವಾಲಂಟರಿ ಡೀಟೇಲ್ಸ್, ಇದೆಲ್ಲ ಕಂಪ್ಲೀಟ್ ಪ್ರಾಸೆಸ್ ನ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಿ ರಿವ್ಯೂ ಮಾಡಿದ್ರೆ ನೀವು ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀರಾ ಅಂತ. ನೀವು ಈ ತರ ಸ್ಕ್ರೋಲ್ ಮಾಡಿದ್ರೆ ನೀವೇನಾದ್ರೂ ನಿಮ್ CV ಇದ್ರೆ CV ನ ಡೈರೆಕ್ಟ್ ಆಗಿ ಈ ತರ ಚೂಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಬಹುದು, ಅಥವಾ ಅಪ್ಲೈ ಲಿಂಕ್ಡ್ ಇನ್ ಅಲ್ಲಿ ನೀವೇನಾದ್ರು ಲಾಗಿನ್ ಆಗ್ಬಿಟ್ಟು ಕೂಡ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದಷ್ಟನ್ನ ನಾರ್ಮಲ್ ಆಗಿ ಮೈ ಇನ್ಫಾರ್ಮೇಶನ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಈ ತರ ಕಂಪ್ಲೀಟ್ ಡೀಟೇಲ್ಸ್ ನ ನೀವು ಫಿಲ್ ಮಾಡಬೇಕು. ಅದಾದ್ಮೇಲೆ ನಾರ್ಮಲ್ ಆಸ್ ಇಸ್ ರಿಕ್ವೈರ್ಮೆಂಟ್ ಪಾಲಿಸಿ ಇರುತ್ತೆ, ಅದನ್ನ ಅಪ್ಲೈ ಮಾಡಿ ಪ್ರಾಸೆಸ್ ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡಿ. ನಿಮ್ಗೇನಾದ್ರೂ ಲಿಂಕ್ ಬೇಕಾದ್ರೆ ನಾನು ಇನ್ಸ್ಟಾದಲ್ಲಿ ಮತ್ತೇನ್ ಸಮಾಚಾರ ಅಂತ ಪೇಜ್ ಇದೆ, ಅಲ್ಲೋಗ್ಬಿಟ್ಟು ಅದು ತಗೊಬಹುದು. ಇಲ್ಲ ಅಂದ್ರೆ ನೀವು ಜಸ್ಟ್ ನನ್ನ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ, ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಲಿಂಕ್ ನ. ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ನನ್ನ ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೇನು ಸಮಾಚಾರ ಪೇಜು ಅಷ್ಟೇ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇಕಾಗಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್.